ಇವತ್ತು ಬಹಳನೇ ಬೇಸರವಾಗುವಂತ ಒಂದು ವಿಚಾರ ಏನಪ್ಪಾ ಅಂದ್ರೆ CJ ರಾಯ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಮಾಡ್ಕೋಬಾರ್ದಂತ ಒಂದು ಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು, ಬಟ್ ಜೀವನದಲ್ಲಿ ಕಾನ್ಫಿಡೆಂಟ್ ಕಳ್ಕೊಂಡ್ಬಿಟ್ರ. ಯಾಕೆ ಈ ರೀತಿಯ ಒಂದು ಸ್ಥಿತಿಯನ್ನ ತಂದಿಟ್ಕೊಂಡ್ರು? ತುಂಬಾನೇ ಸ್ಪಾನ್ಸರ್ಶಿಪ್ ನ ಕೊಡ್ತಾ ಇದ್ರು. ಬಿಗ್ ಬಾಸ್ ನಲ್ಲಿ ಇವರೇ ಮೈನ್ ಮುಖ್ಯ ಸ್ಪಾನ್ಸರ್ ಆಗಿದ್ರು. ಆದ್ರೆ ಈ ಸತಿ 12ಕ್ಕೆ ಇವ್ರು ಸ್ಪಾನ್ಸರ್ ಮಾಡಿರಲಿಲ್ಲ, ಬಟ್ ಬೇರೆ ಭಾಷೆಯಲ್ಲಿ ಬಿಗ್ ಬಾಸ್ ಬರುತ್ತಲ್ಲ, ಮಲಯಾಳಂ ಎಲ್ಲದ್ರಲ್ಲೂ ಕೂಡ ಇವರೇ ಸ್ಪಾನ್ಸರ್ ಮಾಡ್ತಾ ಇದ್ದು. ಆದ್ರೆ ಇವತ್ತು ಬೆಳಗ್ಗೆ ಈ ರೀತಿಯ ಒಂದು ಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಕೇರಳ ಮೂಲದವರಾದ್ರೂ ಇಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಕರ್ನಾಟಕ ಮಾತ್ರವಲ್ಲದೆ ಕೇರಳದಲ್ಲಿ ಬೇರೆ ಬೇರೆ ಮತ್ತೆ ದುಬೈನಲ್ಲೂ ಸಹ ಅಷ್ಟೇನೆ ದೊಡ್ಡ ಫೇಮಸ್ ಇವರು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳ್ಬೋದು. ಸಾಮ್ರಾಜ್ಯದ ಒಂದು ಒಡೆಯನಾಗಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಇವರು ಹೊಸೂರು ರಸ್ತೆಯ ಲ್ಯಾಂಡ್ ಫೋರ್ಡ್ ರಸ್ತೆಯಲ್ಲಿರುವಂತ ಒಂದು ಇವರ ನಿವಾಸ ಅನ್ಸುತ್ತೆ. ಸೊ ಅಲ್ಲಿ ಈ ರೀತಿಯ ಒಂದು ಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಆಫೀಸ್ಗೆ ಬೆಳಗ್ಗೆನೆ IT ಅಧಿಕಾರಿಗಳು ತಪಾಸಣೆಗೂ ಸಹ ಹೋಗಿದ್ದಾರೆ. ಆಫೀಸ್ ನಲ್ಲಿ ಈ ರೀತಿಯ ಒಂದು ಘಟನೆ ಮಾಡ್ಕೊಂಡಿರ್ಬೋದು. ಮಾಹಿತಿಯ ಪ್ರಕಾರ ಕಾನ್ಫಿಡೆಂಟ್ ಗ್ರೂಪ್ಗೆ ಸಂಬಂಧಿಸಿದ ಕಚೇರಿಗಳ ಮೇಲೆ ಇವತ್ತು ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬಳಿಕ ಪರಿಶೀಲನೆ ಸಹ ನಡೆಸ್ತಾ ಇದ್ರು. ಇದೇ ರೀತಿ IT ಪರಿಶೀಲನೆಗಳು ಕಳೆದ ಕೆಲವು ವರ್ಷಗಳಿಂದ ನಡೀತಾನೆ ಇತ್ತು. ಇದರ ಒತ್ತಡ ಏನಾದ್ರೂ ಇರ್ಬೋದಾ ಏನೋ ಗೊತ್ತಿಲ್ಲ. ಇದರಿಂದಾಗಿ ಮಾನಸಿಕವಾಗಿ